ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ ಸುಮಧ್ವವಿಜಯ ಚತುರ್ಥ ಸರ್ಗ 42ನೇ ಶ್ಲೋಕ. ತದಾಜ್ಞಯೋಪಾಗತ ಜಾಹ್ನವೀಜಲೆ ಜನೋತ್ರ ಸಸ್ನೌ ಸಹ ಪೂರ್ಣಬುದ್ಧಿನಾ ತತಃ ಪರಂ ದ್ವಾದಶವತ್ಸರಾಂತರೇ ಸದಾ ವ್ರಜೇತ್ ಸಾ ತದನುಗ್ರಹಾಂಕಿನಿ. ತದಾ ಆಜ್ಞೆಯ ಉಪಗತ ಜಾಹ್ನವೀಜಲೆ ಜನಃ ಅತ್ರ ಸಸ್ನೌ ಸಹ ಪೂರ್ಣಬುದ್ಧಿನಾ ತತಃ ಪರಂ ದ್ವಾದಶವತ್ಸರಾಂತರೇ ಸದಾ ಆವ್ರಜೇತ್ ಸಾ ತದನುಗ್ರಹಾಂಕಿನಿ. ಹಿಂದೆ ನೋಡಿದಂತೆ ಆಚಾರ್ಯರ ಗಂಗಾಯಾತ್ರೆಯ ಸಲುವಾಗಿ ಅಚ್ಯುತ ಪ್ರೇಕ್ಷರು ಅನಂತೇಶ್ವರನ ಹತ್ರ ಪ್ರಾರ್ಥನೆ ಮಾಡಿದಾಗ ಒಂದು ಪುರುಷನಲ್ಲಿ ಪ್ರವಿಷ್ಟನಾಗಿ ಅನಂತೇಶ್ವರ ಸ್ವಾಮಿ, ಪೂರ್ಣಪ್ರಜ್ಞಾಚಾರ್ಯರೇ, ನೀವು ಗಂಗಾ ತನಕ ದೂರಕ್ಕೆ ಬರೋದು ಬೇಡ, ಇಲ್ಲೇ ಸರೋವರದಲ್ಲೇ ಗಂಗೆಯ ಸನ್ನಿಧಾನ ಬರುತ್ತದೆ ಹಾಗೆ ಅಂತ ಹೇಳಿ ಅನುಗ್ರಹವನ್ನು ಮಾಡಿದರು ಅಂತ ಹಿಂದೆ ನೋಡಿದ್ದೀವಿ. ತದನಂತರ ತದಾಜ್ಞೆಯ, ಪರಮಾತ್ಮನ ಆಜ್ಞೆಯಂತೆ, ಹರೇರೇವ ಆಜ್ಞೆಯ ಅತ್ರ ಸಮ್ಯಗ್ ಉಪಾಗತ, ನದಿ, ಗಂಗಾ ನದಿಯೇ ಬಂದ್ಬಿಡುತ್ತಂತೆ. ಅದು ಒಂದು ಕಡೆ ಗಂಗಾ ನದಿ ಬಿಳುಪಾಗಿ ಇರುತ್ತದೆ, ಬಿಳುಪಾಗಿ ಒಂದು ಕಡೆ ನೀರು ಬರ್ತಾ ಇರೋದನ್ನ ಜನ ಕಂಡ್ರಂತೆ. ಅದು ಜಾಹ್ನವಿ ಗಂಗಾ ಜಲ ಅಂತ ಒಟ್ಟು. ಪೂರ್ಣಬುದ್ಧಿನಾ ಸಹ ಸಸ್ನೌ, ಆ ಜಲದಲ್ಲಿ ಆಚಾರ್ಯರ ಜೊತೆಗೆ, ಪೂರ್ಣಪ್ರಜ್ಞಾಚಾರ್ಯರ ಜೊತೆಗೆ ಜನರೆಲ್ಲವೂ ಕೂಡ ಸ್ನಾನ ಮಾಡಿದರು. ನೋಡಿ ಎಷ್ಟು ಅನುಗ್ರಹ ನೋಡಿ. ಆಚಾರ್ಯರು ತಾವು ಗಂಗಾ ನದಿ ಸ್ನಾನಕ್ಕೆ ಅಂತ ಹೊರಟ್ರೆ ಪರಮಾತ್ಮ ಗಂಗೆಯನ್ನೇ ಇಲ್ಲಿ ತರಿಸಿ, ತಾವು ಮಾತ್ರ ಅಲ್ಲ, ಯಾವ್ಯಾವ ಜನರು ಉಡುಪಿಯಲ್ಲಿ, ಅದಕ್ಕೆ ಉಡುಪಿ ಜನ ಭಾಗ್ಯವಂತರು ಅಂತ ನೋಡಿ. ಉಡುಪಿಯ ಜನರೆಲ್ಲ ಸ್ನಾನ ಮಾಡಿದ್ದಾರೆ ಅಲ್ಲಿ ಅಂತ. ಸಾ ಗಂಗಾ ತತಃ ಪರಂ, ತದನಂತರ ಆ ಗಂಗಾ ನದಿಯಾದರೂ ಉತ್ತರತ್ರ ಧ್ವರಿಕಾ ದಶ ಅಂದ್ರೆ 12 ವತ್ಸರಾಂತರೆ, 12 ವರ್ಷಕ್ಕೆ ಒಮ್ಮೆ ಆ ಗಂಗಾ ನದಿಯ ಪ್ರವಾಹ ಅಲ್ಲಿ ಬರೋದಂತೆ. ಗಂಗಾ ನದಿ ಉಕ್ಕಿ ಹರಿಯೋದಂತೆ ಅಲ್ಲಿ. ತಸ್ಮಿನ್ ಪೂರ್ಣಪ್ರಜ್ಞೆ ಕೃತಃ ಅನುಗ್ರಹ ತದನುಗ್ರಹ. ಆ ಆಚಾರ್ಯರಿಗೆ ಪರಮಾತ್ಮನ ಅನುಗ್ರಹ ಎಷ್ಟು ಇದೆ ಎಂಬುದಕ್ಕೆ ಇದೇ ಸಾಕ್ಷಿ. ಆಚಾರ್ಯರು ಬಂದಿದ್ದಾರೆ ಅಂತ ಹೇಳಿ ಗಂಗೆಯೇ ಬಂದ್ಬಿಟ್ಟಿದ್ದಾಳೆ ಅಲ್ಲಿ. ಇದು ಪರಮಾತ್ಮನ ಅನುಗ್ರಹ. ತದನುಗ್ರಹಾಂಕಿನಿ ಭಗವತಿ ಮಧ್ವಾಚಾರ್ಯೇ ಕೃತಸ್ಯ ಅನುಗ್ರಹಸ್ಯ ಚಿನ್ನಭೂತ 12 ವತ್ಸರಾಂಸರ ಆಗಮನವತಿ ಸದಾ ನಿಯಮೇನ ಆವ್ರಜೇತ್ ರಜತಪೀಠಪುರ ತಟಾಕಂ ಆಗಚೆ. ರಜತಪೀಠಪುರ ಅಂದ್ರೆ ಉಡುಪಿಯಲ್ಲಿ ಇರತಕ್ಕ, ತಟಾಕ ಅಂದ್ರೆ ಮಧ್ವ ಸರೋವರ. ಆ ಮಧ್ವ ಸರೋವರಕ್ಕೆ 12 ವರ್ಷಕ್ಕೆ ಒಮ್ಮೆ ಈಗಲೂ ಕೂಡ ಬರ್ತಾರೆ ಹಾಗೆ ಅಂತ. ಆ ಸಲ ಬಂದಿದ್ದಾಗ ಎಲ್ಲರೂ ಕೂಡ ಅಲ್ಲಿ ಸ್ನಾನ ಮಾಡಿದ್ರು ಅಂತ ಒಟ್ಟು ತಾತ್ಪರ್ಯ. ತದಾಜ್ಞೆಯೋಪಾಗತ ಜಾಹ್ನವೀಜಲೆ ಜನೋತ್ರ ಸಸ್ನೌ ಸಹ ಪೂರ್ಣಬುದ್ಧಿನಾ ತತಃ ಪರಂ 12 ವತ್ಸರಾಂತರೇ ಸದಾ ವ್ರಜೇತ್ ಸಾ ತದನುಗ್ರಹಾಂಕಿನಿ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.